ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ತಿಮ್ಮಪ್ಪನ ಆ ಲಡ್ಡು ಪ್ರಸಾದದ ಬಗ್ಗೆ ಚರ್ಚೆ ಆಗೋ ಹಾಗೆ ಹೋಗಿದೆ. ಇಷ್ಟೆಲ್ಲ ಆದ ನಂತರದಲ್ಲಿ ಇದೀಗ ಕರ್ನಾಟಕದ ಹಾಲು ಒಕ್ಕೂಟದಿಂದಲೇ ಹಾಲು ಹಾಗೆ ತುಪ್ಪ ಖರೀದಿ ಮಾಡಲಿಕ್ಕೆ ಆಂಧ್ರ ಪ್ರದೇಶ ಮನಸ್ಸು ಮಾಡಿದೆ. ಹಿಂದಿನ ನಂದಿನಿ ಬ್ರ್ಯಾಂಡ್ ಹೆಸರಿನ ಶುದ್ಧ ತುಪ್ಪದ ಬೆಲೆ ದುಬಾರಿ, ನಂದಿನಿ ತುಪ್ಪ ದುಬಾರಿ ಅಂತ ಹೇಳಿ ಆಂಧ್ರ ಪ್ರದೇಶದ ಅಂದಿನ ಸರ್ಕಾರ ತುಪ್ಪ ಖರೀದಿಯ ಆ ಒಂದು ನಿರ್ಧಾರವನ್ನು ವಾಪಸ್ ಪಡೆದಿತ್ತು. ಇದೀಗ KMFನಿಂದಲೇ ತುಪ್ಪ ಖರೀದಿ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ. 15 ದಿನದಿಂದ TTDಗೆ ನಂದಿನಿ ತುಪ್ಪವನ್ನು ಪೂರೈಕೆ ಮಾಡಲಾಗ್ತಾ ಇದೆ. KMF ಬ್ರ್ಯಾಂಡ್ ವಿಚಾರದಲ್ಲಿ ನಮಗೆ ಬಹಳ ಹೆಮ್ಮೆ ಇದೆ ಅಂತ KMFನ ಅಧ್ಯಕ್ಷರಾದ ಭೀಮಾ ನಾಯಕ್ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ತುಪ್ಪ ಸರಬರಾಜು ಮಾಡುವಂತಹ ಟ್ಯಾಂಕರ್ಗೆ GPS ಅನ್ನು ಅಳವಡಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇಲ್ಲಿಂದ ಹೊರಟು ಕರ್ನಾಟಕದಿಂದ ಹೊರಟು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪೋವರೆಗೂ ಕೂಡ ಆ ಟ್ಯಾಂಕರ್ನ ಮಾನಿಟರ್ ಮಾಡಲಾಗುತ್ತೆ. ಸೊ ದಟ್ ಮಾರ್ಗ ಮಧ್ಯದಲ್ಲಿ ಎಲ್ಲೂ ಕೂಡ ಈ ತುಪ್ಪ ಕಲಬೆರಕೆಗೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಒಳಗಾಗಬಾರ್ದು. ಹೊರಟಿರುವ ಟ್ಯಾಂಕರ್ ಎಲ್ಲಿ ನಿಂತಿದೆ, ಎಷ್ಟು ಹೊತ್ತು ನಿಂತಿದೆ, ಇದೆಲ್ಲದರ ಲೆಕ್ಕಾಚಾರ ಕೂಡ ಗೊತ್ತಾಗೋ ರೀತಿಯಲ್ಲಿ GPS ಅಳವಡಿಕೆ ಕೂಡ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಭೀಮಾ ನಾಯ್ಕ್ ಅವರ ಮಾತು ನಿಮ್ಮ ಮುಂದೆ. ತಿರುಪತಿಯ TTDನವರು ಈಗ ಹೇಳಿದ್ದಾರೆ, ಇನ್ಮೇಲೆ ನಾವು ತಿರುಪತಿಯಲ್ಲಿ ತಯಾರಾಗ್ತಕ್ಕಂಥ ಲಡ್ಡುನಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೇವೆ ಅಂತ ನೋಡಿ. ನಮಗೆಲ್ಲರಿಗೂ ಬಹಳ ಒಂದು ದೊಡ್ಡ ಹೆಮ್ಮೆ. ಯಾಕಂದ್ರೆ ಇವತ್ತು ಕರ್ನಾಟಕದ ಬ್ರ್ಯಾಂಡು ನಂದಿನಿ ಅಂದರೆ ನಮ್ಮ ಹೆಮ್ಮೆ, ನಮ್ಮ ನಂದಿನಿ. ನಮ್ಮ ಕರ್ನಾಟಕದ ನಂದಿನಿ ತುಪ್ಪ ಇವತ್ತು ತಿರುಪತಿ ಲಾಡುನಲ್ಲಿ ಬಳಸ್ತಾರೆ ಅಂದರೆ ನಮಗೊಂದು ದೊಡ್ಡ ಹೆಮ್ಮೆ ಅಲ್ಲ. ಸೊ ನಮ್ಮ ನಂದಿನಿ ತಿರುಪತಿಯಲ್ಲಿ ಘಮ ಅನಿಸುತ್ತೆ ಅಂದರೆ ನಮಗೂ ಭಾಳ ದೊಡ್ಡ ಹೆಮ್ಮೆ, ಭಾಳ ಸಂತೋಷ. ಸೊ ಹಾಗಾಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ, ಆ ಸೇವೆ ಮಾಡೋಕ್ಕೆ ನಾವು KMFನವರು ತಯಾರಿದ್ದೀವಿ. ಯಾವತ್ತಿಂದ ಹೋಗುತ್ತೆ ಸರ್? ಆಲ್ರೆಡಿ 350 ಟನ್ ಈಗ 15 ದಿವಸ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇದೆ. ಈಗಿನ ರಿವ್ಯಾಸ್ ಈಗ ಪ್ರಥಮವಾಗಿ ನಮಗೆ 350 ಮೆಟ್ರಿಕ್ ಟನ್ ಕೊಟ್ಟಿದ್ರು ಪ್ರಥಮವಾಗಿ. ಈಗಿನ ಒಂದು 2000ರಿಂದ 3000 ಮೆಟ್ರಿಕ್ ಟನ್ನು ನಾವು ಮತ್ತೆ ನಿಮಗೆ ರಿವ್ಯಾಸ್ ನಾವು ಆರ್ಡರ್ನ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ತಿರುಪತಿ ಅವರು TTDನವರು ಎಷ್ಟು ಕೇಳ್ತಾರೆ ಅಷ್ಟು ತುಪ್ಪವನ್ನು ಕೊಡೋಕ್ಕೆ ನಾವು ತಯಾರಿದ್ದೀವಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿವಾದದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಸರ್ಕಾರ ಕೇವಲ ತಿಮ್ಮಪ್ಪನ ಸನ್ನಿಧಾನ ಮಾತ್ರವಲ್ಲ, ಆಂಧ್ರದ ಉಳಿದ ಪ್ರಸಿದ್ಧ ದೇಗುಲಗಳ ಮೇಲೂ ಕೂಡ ಇದೀಗ ಪರೀಕ್ಷೆಯ ಕಣ್ಣನ್ನ ಇರಿಸಿದೆ. ಅಲರ್ಟ್ ಆಗಿದೆ ಒಂದು ಅರ್ಥದಲ್ಲಿ. ಆಂಧ್ರ ಸರ್ಕಾರ ತಮ್ಮ ರಾಜ್ಯದಲ್ಲಿರುವ ಪ್ರಮುಖ ದೇವಸ್ಥಾನದ ಪ್ರಸಾದದ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೂಚನೆ ನೀಡಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡದ ಕನಕದುರ್ಗಮ್ಮ ದೇವಸ್ಥಾನ, ಬಹಳ ಮಂದಿ ಭಕ್ತರು ಕರ್ನಾಟಕದಿಂದ ಕೂಡ ಈ ದೇವಸ್ಥಾನಕ್ಕೆ ಹೋಗೋರಿದ್ದಾರೆ. ಕನಕದುರ್ಗಮ್ಮ ದೇವಸ್ಥಾನ ವಿಜಯವಾಡದಲ್ಲಿದೆ. ಅಲ್ಲಿನ ಪ್ರಸಾದ, ಹಾಗೆ ಶ್ರೀಶೈಲ ಭ್ರಮರಾಂಬ ದೇವಸ್ಥಾನ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ, ಅನ್ನಾವರಂ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಸಿಂಹಾಚಲಂ ಅಪ್ಪಣ್ಣ ದೇವಸ್ಥಾನ ಸೇರಿದಂತೆ ಪ್ರಮುಖ ದೇವಸ್ಥಾನಗಳಲ್ಲಿ ಕೊಡಲಾಗುವ ಪ್ರಸಾದ. ಲಡ್ಡು ಪ್ರಸಾದ ಇಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಆಯಾ ದೇವಸ್ಥಾನಕ್ಕೆ ಸಲ್ಲುವಂತಹ ವಿಶಿಷ್ಟವಾದ ಪ್ರಸಾದವನ್ನು ಭಕ್ತರಿಗೆ ನೀಡಲಾಗುತ್ತೆ. ಅದು ಎಂಥದ್ದೇ ಪ್ರಸಾದ ಆದರೂ ಕೂಡ ಇನ್ನು ಮುಂದೆ ಅದರ ಗುಣಮಟ್ಟವನ್ನು ಪರೀಕ್ಷೆ ಮಾಡಲೇಬೇಕು. ಪರೀಕ್ಷೆ ಮಾಡಿ ನಂತರದಲ್ಲಿ ಭಕ್ತರಿಗೆ ವಿತರಣೆ ಆಗಬೇಕು ಅನ್ನೋ ಸೂಚನೆ ಆಂಧ್ರ ಪ್ರದೇಶದ ಸರ್ಕಾರದಿಂದ ನೀಡಲಾಗಿದೆ. ನಾವಿಷ್ಟೆಲ್ಲ ಚರ್ಚೆ ಮಾಡ್ತಾ ಇರೋದು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರ. ಅಲ್ಲಿಂದಲೇ ಪ್ರಾರಂಭವಾಗಿ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ KMF ತುಪ್ಪ, ನಂದಿನಿ ತುಪ್ಪವನ್ನು ಕಳಿಸೋದು ಇತ್ಯಾದಿ. ಆದರೆ ತಿಮ್ಮಪ್ಪನ ಈ ಲಡ್ಡು ವಿಶೇಷತೆಗಳ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಣ ಅಂತ ಹೇಳಿ. ಯಾವಾಗಿನಿಂದ ಈ ಲಡ್ಡು ಇಷ್ಟು ಫೇಮಸ್ ಆಗ್ತಾ ಬಂತು, ಇದರ ಬೆಲೆ ಹೇಗೆಲ್ಲ ನಿಗದಿ ಆಗ್ತಾ ಬಂತು ಅಂತ ಹೇಳಿ ನಿಮಗೆ ನೆನಪಿರಬಹುದು, ಅಥವಾ ಯಾರಾದರೂ ಹಿರಿಯರು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ಬೋದು. ಮುಂಚೆ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗೋ ಭಕ್ತರಿಗೆ ಉಚಿತವಾಗಿ ಲಡ್ಡು ನೀಡಲಾಗ್ತಾ ಇತ್ತು. ಅಂದರೆ ಯಾವಾಗ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಾಯಿತು, ಹಾಗೆ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂತು. ಕೆಲವರು ಅದನ್ನು ಬ್ಲಾಕ್ನಲ್ಲಿ ಮಾರುವ ದಂಧೆ ಕೂಡ ಪ್ರಾರಂಭ ಮಾಡಿಬಿಟ್ರು. ಇದಕ್ಕೆ ಕಡಿವಾಣ ಹಾಕಬೇಕು, ಹಾಗೆ ಭಕ್ತರಿಗೆ ನಿಯಮಿತ ಪ್ರಮಾಣದಲ್ಲಿ ಪ್ರಸಾದ ಸಿಗಬೇಕು ಅನ್ನೋ ಕಾರಣಕ್ಕೆ ಇದಕ್ಕೆ ಒಂದು ಮಿನಿಮಮ್ ಪ್ರೈಸ್ ಅಂತ ಹೇಳಿ ಫಿಕ್ಸ್ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹಂತವಾಗಿ ಲಡ್ಡುವಿನ ಬೆಲೆಯಲ್ಲಿ ಏರಿಕೆ ಆಗ್ತಾ ಬಂದಿದೆ. ಹಾಗೆ ಈ ಲಡ್ಡುವಲ್ಲೂ ಕೂಡ ಬೇರೆ ಬೇರೆ ಮಾದರಿಯ ಕ್ಯಾಟಗರಿಯ ಲಡ್ಡುಗಳಿದೆ. ಅದರ ಇತಿಹಾಸವನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. 1715ರಲ್ಲಿ ಮೊದಲ ಬಾರಿಗೆ ಲಡ್ಡು ತಯಾರಿಕೆ ಪ್ರಾರಂಭ ಆಗುತ್ತೆ. ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ ಹೇಳಿ ಭಕ್ತರಿಗೆ ವಿತರಣೆ ಮಾಡುವ ಕಾರ್ಯ ಪ್ರಾರಂಭ ಆಗೋದು. ಶುದ್ಧ ಸಕ್ಕರೆ, ತುಪ್ಪ, ಎಣ್ಣೆ, ಏಲಕ್ಕಿ ಹಾಗೆ ಡ್ರೈ ಫ್ರೂಟ್ಸ್ಗಳನ್ನು ಬಳಕೆ ಮಾಡಿ ಲಡ್ಡು ತಯಾರಿಕೆ ಆಗಿನಿಂದ ಈಗಿನವರೆಗೂ ಕೂಡ ಮಾಡ್ಕೊಂಡು ಬರಲಾಗ್ತಾ ಇದೆ. ದರ್ಶನ ಪಡೆದ ಭಕ್ತರಿಗೆ ತಲಾ ಒಂದು ಲಡ್ಡುವನ್ನು ಉಚಿತವಾಗಿ ನೀಡಲಾಗ್ತಾ ಇತ್ತು.
ಅಂದರೆ ಒಂದು ಕುಟುಂಬದಿಂದ 10 ಜನ ಹೋದರೆ 10 ಜನಕ್ಕೂ ತಲಾ ಒಂದೊಂದು ಅಂತ ಲೆಕ್ಕ ಹಾಕಿ 10 ಲಡ್ಡು ಎಕ್ಸ್ಟ್ರಾ ಕೇಳೋ ಹಾಗಿಲ್ಲ, ಉಚಿತವಾಗೇ ನೀಡಲಾಗ್ತಾ ಇತ್ತು. ಹೆಚ್ಚುವರಿ ಲಡ್ಡು ಬೇಕು ಅಂತಂದರೆ 50 ರೂಪಾಯಿ ದರವನ್ನು ನಿಗದಿ ಮಾಡಲಾಯಿತು. ಫ್ರೀಯಾಗಿ ಒಂದು ಲಡ್ಡು ಈಗಲೂ ಕೂಡ ಕೊಡುವ ಪದ್ಧತಿ ಇದೆ. ಹೆಚ್ಚುವರಿ ಲಡ್ಡು ಬೇಕು ಅಂದರೆ ಸಪ್ರೇಟ್ ಕೌಂಟರ್, ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗಿರುವ ಎಲ್ಲರಿಗೂ ಕೂಡ ಇದರ ಅನುಭವ ಇದ್ದೇ ಇದೆ. ಹೆಚ್ಚುವರಿ ಲಡ್ಡು ಬೇಕು ಅಂತಂದರೆ ಅದನ್ನು ಖರೀದಿ ಮಾಡಲಿಕ್ಕೇ ಪ್ರತ್ಯೇಕವಾದ ಕಟ್ಟಡ ಇದೆ, ಅದೊಂದು ಕೌಂಟರ್ ಇದೆ, ಅಲ್ಲಿ ದುಡ್ಡನ್ನು ಕೊಟ್ಟು ನೀವು ಲಡ್ಡು ಖರೀದಿ ಮಾಡುವ ವ್ಯವಸ್ಥೆ. 50 ರೂಪಾಯಿ ಒಂದು ಲಡ್ಡು ಅಂತ ಹೇಳಿ ಬೆಲೆ ನಿಗದಿ ಆಗಿತ್ತು. ಒಬ್ಬ ವ್ಯಕ್ತಿ ಹೀಗೆ 6 ಲಡ್ಡು ಪಡೆಯೋಕೆ, ಆಯ್ತು 50 ರೂಪಾಯಿ ಕೊಡ್ತೀವಿ 100 ಲಡ್ಡು ಕೊಡ್ತೀರಾ ಅಂದರೆ ಇಲ್ಲ, 6 ಲಡ್ಡುಗಳನ್ನು ಒಬ್ಬ ವ್ಯಕ್ತಿ ಪಡೀಲಿಕ್ಕೆ ಮಾತ್ರ ಅವಕಾಶ ಇತ್ತು. ಈಗ ತಿರುಪತಿಯಲ್ಲಿ 3 ರೀತಿಯ ಲಡ್ಡುಗಳ ಮಾರಾಟ ಆಗತ್ತೆ. ಸ್ಟ್ಯಾಂಡರ್ಡ್ ಪ್ರೈಸ್ ನೀವು ಗಮನಿಸಿದ್ರಿ, ಒಂದು ಲಡ್ಡುಗೆ 50 ರೂಪಾಯಿ, 6 ಲಡ್ಡು ಒಬ್ಬರು ಖರೀದಿ ಮಾಡ್ಬೋದು. ಆದರೆ ಈಗ 3 ವೆರೈಟಿಯ ಲಡ್ಡುಗಳನ್ನು ಮಾಡಲಾಗಿದೆ. 175ರಿಂದ 200 ಗ್ರಾಂ ತೂಕದ ಲಡ್ಡು, ಇದು ನಾರ್ಮಲ್, ಎಲ್ಲರೂ ಹೋದಾಗ ಭಕ್ತರು ಕೊಂಡುಕೊಂಡು ಬರುವಂತಹ ಲಡ್ಡು. ಇದು 175ರಿಂದ 200 ಗ್ರಾಂ ತೂಕ ಇರುತ್ತೆ. ಇದಕ್ಕೆ 50 ರೂಪಾಯಿ ಪ್ರತಿ ಲಡ್ಡುಗೆ ಅನ್ನೋ ರೀತಿಯಲ್ಲಿ ದರ ನಿಗದಿ ಆಗಿದೆ. ವಿಶೇಷ ದಿನಗಳಲ್ಲಿ ಅರ್ಧ ಕೆಜಿ ತೂಗುವಂತಹ ಕಲ್ಯಾಣ ಲಡ್ಡುವನ್ನು ಕೂಡ ನೀಡಲಾಗುತ್ತೆ. ಒಂದು ಲಡ್ಡು ತೂಕನೇ ಅರ್ಧ ಕೆಜಿ ಇರುತ್ತೆ, ದೊಡ್ಡ ಗಾತ್ರದ ಲಡ್ಡು. ಅದನ್ನು ತಂದು ದೇವ್ರ ಮನೆ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಅದಾದ ನಂತರದಲ್ಲಿ ಸಂಬಂಧಿಕರಿಗೆ ಆಪ್ತರಿಗೆ ಹಂಚುವ ಪ್ರಕ್ರಿಯೆ ಪದ್ಧತಿ ಕೂಡ ಇದೆ. ಕಲ್ಯಾಣ ಲಡ್ಡು ಅಂತ ಕರೆಯಲಾಗುತ್ತೆ. ಒಂದು ಲಡ್ಡುವಿನ ತೂಕವೇ ಅರ್ಧ ಕೆಜಿ. ಕಲ್ಯಾಣ ಲಡ್ಡುಗೆ 100 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ TTD. ಒಂದು ಕಲ್ಯಾಣ ಲಡ್ಡು ಖರೀದಿ ಮಾಡಬೇಕಂದ್ರೆ ನೀವು 100 ರೂಪಾಯಿ ಕೊಡಬೇಕು. ಎಲ್ಲ ಟೈಮಲ್ಲಿ ಸಿಗಲ್ಲ, ವಿಶೇಷವಾದ ದಿನಗಳಲ್ಲಿ ಮಾತ್ರ ಇದರ ಲಭ್ಯತೆ. ನಾರ್ಮಲ್ ಲಡ್ಡು 50 ರೂಪಾಯಿ ಪ್ರತಿ ಲಡ್ಡು, ಕಲ್ಯಾಣ ಲಡ್ಡುಗೆ 100 ರೂಪಾಯಿ. ಹಾಗೆ 3ನೇ ಕ್ಯಾಟಗರಿ ಬೃಹತ್ ಗಾತ್ರದ ಲಡ್ಡು, 32 ಕೆಜಿ ತೂಕ ಇರುತ್ತೆ. ಇದನ್ನು ಬಹುತೇಕರು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷ ದಿನಗಳಲ್ಲಿ ವಿಶೇಷ ವ್ಯವಸ್ಥೆ ಇದೆ. ಈ ಲಡ್ಡುವನ್ನು ಖರೀದಿ ಮಾಡಬೇಕು ಅಂದರೂ ಕೂಡ 32 ಕೆಜಿ ಒಂದು ಲಡ್ಡು ತೂಕ ಇರುತ್ತೆ. ವರ್ಷದಲ್ಲಿ 2ರಿಂದ 3 ಬಾರಿ ಮಾತ್ರ ಈ ಮಾದರಿಯ ಲಡ್ಡುವನ್ನು ತಯಾರು ಮಾಡಲಾಗುತ್ತೆ. ಹೀಗೆ ಪ್ರತ್ಯೇಕವಾದ ಮಾದರಿಯ ಲಡ್ಡುಗಳನ್ನು ಮಾಡಿ ಭಕ್ತರಿಗೆ ವಿತರಣೆ ಮಾಡಲಾಗ್ತಾ ಇದೆ. ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ, ನಮಗೆ ಲಡ್ಡು ಪ್ರಸಾದ ಬೇಕು ಅಂತ ಹೇಳಿ ಕ್ಯೂ ನಿಂತಾದರೂ ಪರವಾಗಿಲ್ಲ, ತೆಗೆದುಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದ ಭಕ್ತರು. ಈಗಲೂ ಕೂಡ ಭಕ್ತಿಭಾವ ಮುಂದುವರೆದಿದೆ. ಆದರೆ ಲಡ್ಡು ಅಪವಿತ್ರವಾಯಿತು ಅನ್ನೋದೊಂದು ಧಕ್ಕೆ, ಅದನ್ನು ಸರಿಪಡಿಸುವ ಪ್ರಯತ್ನವನ್ನು ಅಲ್ಲಿನ ಸರ್ಕಾರ ಮಾಡ್ತಾ ಇದೆ. ದೇವಸ್ಥಾನ ಶುದ್ಧೀಕರಣ, ಇನ್ನು ಲಡ್ಡು ತಯಾರಿಕೆಯ ಪ್ರಕ್ರಿಯೆಯನ್ನು ಶುದ್ಧಗೊಳಿಸೋದು, ಇದೆಲ್ಲವೂ ಆಗ್ತಾ ಇದೆ. ಆದರೆ ದೊಡ್ಡ ಪ್ರಶ್ನೆ ಇರೋದು, ನಾವು ನೀವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಇರೋದು, ಈ ಬಾಹ್ಯವಾಗಿ ಮಾಡುವ ಶುದ್ಧೀಕರಣವನ್ನೇನೋ ಮಾಡಿಬಿಡ್ತೀರಿ. ಅಂದರೆ ದೇವಸ್ಥಾನ, ಗರ್ಭಗುಡಿ, ಹಾಗೆ ಲಡ್ಡು ತಯಾರಿಕೆಯ ವ್ಯವಸ್ಥೆ ಅದೆಲ್ಲವನ್ನು ಶುದ್ಧೀಕರಣ ಮಾಡಿಬಿಡ್ಬೋದು. ಆದರೆ ಈ ದೇಹ ಶುದ್ಧಿ ಅಂದರೆ ಯಾರೆಲ್ಲ ಭಕ್ತರು ಆ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ, ಅಪವಿತ್ರವಾದ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ, ಅದನ್ನು ಹೇಗಪ್ಪ ಅಪವಿತ್ರವಾಗಿರುವ ದೇಹವನ್ನು ಶುದ್ಧೀಕರಣ ಮಾಡೋದು? ಈಗ ಶಾಸ್ತ್ರಾರ್ಥ ಇರುವವರು ಹೇಳ್ಬೋದು ತುಳಸಿ ತೀರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ಅಪಚಾರ ಶುದ್ಧೀಕರಣ ಆಗುತ್ತೆ ಅಂತ ಹೇಳಿ. ಆದರೆ ಭಾವನೆ, ಅತ್ಯಂತ ಪ್ರಮುಖವಾಗಿ ಧಾರ್ಮಿಕ ಭಾವನೆಗೆ ಆಗಿರುವ ಧಕ್ಕೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದನ್ನು ಸರಿಪಡಿಸಬೇಕಾಗಿರೋರು ಯಾರು, ಯಾವ ರೀತಿ? ಸದ್ಯಕ್ಕಿರುವ ದೊಡ್ಡ ಪ್ರಶ್ನೆ ಇದು. ಗಮನಿಸೋಣ ಈ ಪ್ರಶ್ನೆಗೆ ಉತ್ತರ ಯಾವ ಸ್ವರೂಪದಲ್ಲಿ ಆಚೆ ಬರುತ್ತೆ ಅಂತ ಹೇಳಿ. ಇನ್ನು ತಿರುಪತಿ